ನರರ ಭಯ ಭಯಕೆಗಳೇ ಸುರರ ತಾಳ್ತಂದೆಗಳು. ನರರ ಭಯ ಭಯಕೆಗಳೇ ಸುರರ ತಾಳ್ತಂದೆಗಳು. ಸುರರಟ್ಟಹಾಸದಿ ನರ ಭಕ್ತಿಯೊರಲು. ಸುರರಟ್ಟಹಾಸದಿ ನರ ಭಕ್ತಿಯೊರಲು. ಪರಿಕಿಸುವರೇನವರ್ಗಳನ್ಯೋನ್ಯ ಶಕ್ತಿಗಳ. ಪರಿಕಿಸುವರೇನ್ ಅವರ್ಗಳನ್ಯೋನ್ಯ ಶಕ್ತಿಗಳ. ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ. ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಈ ನರರಿಗೆ ಅಂದರೆ ಮನುಷ್ಯರಿಗೆ ಭಯ ಎನ್ನುವುದೇನೋ, ಭಕ್ತಿ ಎನ್ನುವುದೇನೋ, ಯಾವುದಿದು? ಅಥವಾ ದೇವರುಗಳಿಗೆ ಭಯ ಬೀಳ್ತಾ ಇದ್ದಾನೆಯೇ ಮನುಷ್ಯ? ಅಥವಾ ಸುರರ ಅಟ್ಟಹಾಸವೇ? ಅವರೇನಾದ್ರೂ ನಮ್ಮನ್ನ ಹೆದರಿಸ್ತಾ ಇದ್ದಾರಾ? ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾ ಇದ್ದೀವಾ? ಇದೆಲ್ಲ ಒಂದು ಸಂದಿಗ್ಧವಾಗಿದೆ, ಜಟಿಲವಾಗಿದೆ. ಈ ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಮೂಡ್ತಾ ಇದೆ. ಅಂದ್ರೆ ಯಾವುದು ಖಚಿತವಾಗಿಲ್ಲ. ಮನುಷ್ಯನ ಒಂದು ಭಯವೋ, ಸತ್ಯತೆಯೋ, ದೇವರ ಒಂದು ಆಟವೋ, ಅಥವಾ ದೇವರಿಗೋಸ್ಕರ ಈ ರೀತಿ ಮನುಷ್ಯ ಮಾಡುತ್ತಿದ್ದಾನೆಯೋ, ಯಾವುದಿದು? ಹಾಗಾದರೆ ಇದೆಲ್ಲವೂ ಧರ್ಮವೇ ಎಂಬಂತಹ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನ ನಮಗೆ ಬಿಡ್ತಾ ಇದ್ದಾರೆ. ಜೀವಗತಿಗೊಂದು ರೇಖಲೇಖವಿರಬೇಕು. ಜೀವಗತಿಗೊಂದು ರೇಖಾಲೇಖವಿರಬೇಕು. ನಾವಿಕನಿಗಿರುವಂತೆ ದಿಕ್ಕುದಿನವೆಣಿಸೆ. ನಾವಿಕನಿಗಿರುವಂತೆ ದಿಕ್ಕುದೆಸೆ ಎಣಿಸೆ. ನಾವಿಕನಿಗಿರುವಂತೆ ದಿಕ್ಕುದಿನವೆಣಿಸೆ. ಭಾವಿಸುವುದೆಂತದನು ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ. ಮೊದಲು ಕೊನೆ ತೋರದಿರೆ. ಆವುದೀ ಜಗಕಾರಿ ಆವುದೀ ಜಗಕಾರಿ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಡಿ.ವಿ.ಜಿಯವರು ಈ ಪದ್ಯದಲ್ಲಿ ಬಹಳ ಸುಂದರವಾದಂತಹ ಉದಾಹರಣೆಯನ್ನ ನಮಗೆ ಅಂದರೆ ಓದುಗರಿಗೆ ಬಿಡ್ತಾ ಇದ್ದಾರೆ. ಏನಂದ್ರೆ ಜೀವನದ ಗತಿ, ರೇಖಾ ಲೇಖ ಎಂಬಂತಹ ಪದವನ್ನ ಇಲ್ಲಿ ಬಳಸ್ತಾರೆ. ಅಂದ್ರೆ ಈ ಪದ ಯಾಕೆ ಬಂತು ಅಂದ್ರೆ, ನಮ್ಮ ಜೀವನದಲ್ಲಿ ಯಾವುದಾದರೊಂದು ರೂಪರೇಷೆಗಳಿದ್ದೇವೆ. ಈ ಮನುಷ್ಯ ಹೀಗೆ ಬದುಕಬೇಕು, ಈ ರೀತಿ ಮ್ಯಾಪ್ ಹಾಕೊಂಡು ಬದುಕಬೇಕು ಅನ್ನುವಂತಹ ಅರ್ಥವಿದೆಯೇ ಎಂಬುದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಒಂದು ನಾವಿಕ ಆ ದೋಣಿಯಲ್ಲಿ ಸಾಗುವಾಗ ಅವನಿಗೆ ನಿರ್ದಿಷ್ಟವಾದಂತಹ ಒಂದು ದಿಕ್ಸೂಚಿಗಳು ಇರುತ್ತದೆ. ಅಂದರೆ ಈ ದಿಕ್ಕಿನಲ್ಲಿ ಹೋಗಬೇಕು ಅಥವಾ ಈ ದಿನ ಹೋಗಬೇಕು ಎಂಬಂತಹ ನಿರ್ದಿಷ್ಟವಾದಂತಹ ಒಂದು ಸೂಚನೆ ಇರುತ್ತದೆ. ಕನ್ಯಾಕುಮಾರಿನಲ್ಲಿ ನಾವು ಬಹುಶಃ ನೋಡ್ಬೋದು ಇದನ್ನ. ಈ ರೀತಿ ಮನುಷ್ಯನ ಜೀವನದಲ್ಲೂ ಸಹ ಯಾವುದಾದರೂ ರೇಖೆ ಇದೆಯೇ? ನಾವು ಹೀಗೆ ಬದುಕಬೇಕು, ನಾಳೆ ಈ ರೀತಿ ಇರಬೇಕು ಅನ್ನುವಂತಹ ವಿಚಾರವನ್ನ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹಾಗೆ ಮಾಡಿದರೆ ಭಗವಂತನ ಲೀಲೆಯೇ ಬೇರೆ ಆಗಿರುತ್ತದೆ. ಹಾಗಾದರೆ ಈ ದಿಕ್ಸೂಚಿಯನ್ನ, ಈ ರೇಖಾಲೇಖವನ್ನ ನಾವು ಹೇಗೆ ಮಾಡಲು ಸಾಧ್ಯ ಎಂಬ ವಿಚಾರವನ್ನ ನಮಗೆ ಹೇಳ್ತಾ ಇದ್ದಾರೆ. ನಾವು ಅದನ್ನ ಯೋಚನೆ ಮಾಡಬೇಕಾಗಿದೆ. ಮನುಷ್ಯರಾದಂತಹ ನಾವೆಲ್ಲರೂ ಸಹ ಜೀವನದ ನಕ್ಷೆಯನ್ನ ನಾವು ರೂಪಿಸಿಕೊಳ್ಳಬೇಕು ಎಂಬುದು ಇಲ್ಲಿ ಸ್ಪಷ್ಟವಾಗಿ ತೋರುತ್ತಾ ಇದೆ. ಸೃಷ್ಟಿಯಾಶಯವದೇನು ಅಸ್ಪಷ್ಟ ಸಂಶಿಷ್ಟ. ಸೃಷ್ಟಿಯಾಶಯವದೇನು ಅಸ್ಪಷ್ಟ ಸಂಶಿಷ್ಟ. ಇಷ್ಟಮೋಹಕ ದಿವ್ಯ ಗುಣಗಳು ಒಂದು ಕಡೆ. ಇಷ್ಟಮೋಹಕ ದಿವ್ಯ ಗುಣಗಳು ಒಂದು ಕಡೆ. ಕಷ್ಟ ಬೀಭತ್ಸ ಘೋರಂಗಳು
ಬ್ರಹ್ಮಕೃತಿ ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ 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 ಮಂಕುತಿಮ್ಮ. ಡಿ.ವಿ.ಜಿಯವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸೃಷ್ಟಿಯ ಆಶಯ ಏನಿದೆ ಎಂಬಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸೃಷ್ಟಿ ಎರಡು ರೀತಿ ಇದೆ. ಒಂದು ಕಡೆ ಬಹಳ ದಿವ್ಯವಾದಂತಹ ಜಗತ್ತು ಬಹಳ ಸುಂದರವಾಗಿದೆ ಅಂತ ಹೇಳ್ತೀವಿ ಯಾವಾಗ ನಮಗೆ ಸಂತೋಷ ಆದಾಗ. ಅದೇ ರೀತಿ ನಮಗೆ ನಮ್ಮ ಜೀವನದಲ್ಲಿ ಕಷ್ಟ ಸಂಭವಿಸಿದಾಗ ಈ ಜಗತ್ತು ಬಹಳ ದುಃಖಮಯ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದಾದರೂ ಘೋರವಾದಂತಹ ಅಸಹ್ಯವಾದಂತಹ ಭೀಭತ್ಸವಾದಂತಹ ವಿಷಯವನ್ನ ಕೇಳಿದಾಗ ಈ ಜಗತ್ತು ಬಹಳ ಘೋರ, ಅಬ್ಬಾ ಎಂತಹ ಜಗತ್ತು ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಇದೆ ಜೀವನದಲ್ಲಿ. ನಮಗೆ ಯಾವುದು ತಗೊಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈ ಜಗತ್ತಿನಲ್ಲಿ ಸುಂದರತೆಯೂ ಇದೆ, ಅಸಹ್ಯವೂ ಇದೆ, ಭೀಭತ್ಸವೂ ಇದೆ, ಘೋರವೂ ಇದೆ ಎಂಬಂತಹ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿಯ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ. ತಿರುಗಿ ಹೊಟ್ಟೆ ಹೊರಕೊಳ್ಳುವ, ತಿರುಗಿ ಹೊಟ್ಟೆ ಹೊರಕೊಳ್ಳುವ, ಮೃಗ ಖಗಕ್ಕಿಂತ ನರನು ಸಾಧಿಸುವುದೇನು, ಮೃಗ ಖಗಕ್ಕಿಂತ ನರನು ಸಾಧಿಸುವುದೇನು. ಮಂಕುತಿಮ್ಮ 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 ಮಂಕುತಿಮ್ಮ. ಮನುಷ್ಯ ತಿರುಗುತ್ತಾ ಇರ್ತಾನೆ. ಹಾಗೆ ಆ ರೀತಿ ತಿರುಗಿದಾಗ ಅವನಿಗೆ ಏನು ಸಿಗುತ್ತೆ? ಫಲವೇನು? ಬದುಕಿನ ಹೋರಾಟವೇನು? ಈ ರೀತಿ ತಿರುಗುವುದರಲ್ಲಿ ಅರ್ಥವಿಲ್ಲ. ನೋಡಿ, ಪ್ರಾಣಿ ಪಕ್ಷಿಗಳು ಹೊಟ್ಟೆ ಹೊರೆದುಕೊಳ್ಳುವುದಕ್ಕಾಗಿ ತಮ್ಮ ಆಹಾರ ಶೇಖರಣೆಗಾಗಿ ತಿರುಗಾಡುತ್ತಿರುತ್ತದೆ. ಮನುಷ್ಯನು ಸಹ ಕೇವಲ ಹೊಟ್ಟೆಗಾಗಿ ಮತ್ತೆ ಬಟ್ಟೆಗಾಗಿ ತನ್ನ ಜೀವನವನ್ನ ಮುಡುಪಾಗಿಟ್ಟಿರ್ತಾನೆ. ಹಾಗಿದ್ದ ಮೇಲೆ ಈ ರೀತಿಯ ಒಂದು ಸಾಧನೆ ಏನ್ ಮಾಡ್ತಾನವನು? ಇದರಲ್ಲಿ ಸಾಧಿಸುವಂತಹ ವಿಚಾರ ಏನಿದೆ ಎಂಬುದನ್ನ ಪ್ರಶ್ನೆ ನಮಗೇ ಮಾಡ್ತಾ ಇದ್ದಾರೆ ಡಿ.ವಿ.ಜಿಯವರು.